Madam, thank you so much. Amma Namaskara, sir. Thank you, sir. Cinema already director bits and pieces I get. It's a horror fantasy. Otherly, my last teaser launch I addressed one thing that women with Delhi, one Vishya Kannada industry touch the concept touch that is one big reason why I got involved in this cinema. Apart from madam request ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾವ ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ ವಿಚ್ ಇಸ್ ಎ ನ್ಯಾಷನಲ್ ಇಶ್ಯೂ ಅದನ್ನ ತುಂಬಾ ಒಂದು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಇದು ಮಾಡ್ಕೊಟ್ಟಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟ್ ಅಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ವೆಡ್ನೆಸ್ಡೇ ಒರೈನ್ ಮಾಲ್ ಅಲ್ಲಿ ಅರೇಂಜ್ ಫಸ್ಟ್ ಶೋ ನಿಮಗೆ ಎಲ್ರಿಗೂ ಇನ್ವಿಟೇಷನ್ ಬರುತ್ತೆ. 7/7/15 18ನೇ ತಾರೀಕು ವೆಡ್ನೆಸ್ಡೇ 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀನಿ. ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ. And once again I'm telling it's a very normal good first half and it is extraordinary second half, particularly Anu madam ಬರ್ತಾ ಇರುವ 45 minutes. I will challenge on that. So once again ಅದನ್ನ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜು ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದ್ರೆ ಆಕ್ಚುಲಿ ಈ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟ್ ಆಗಾದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ ಒಂದು 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 ಬಿಸ್ನೆಸ್ ಅಲ್ಲಿ ತುಂಬಾ ಹೊಸಬರು ಅವರು. ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರೇರ್, ಎಲ್ರಿಗೂ ಗೊತ್ತಿರೋ ವಿಷಯ. ವೆರಿ ರೇರ್. 10 ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಇಲ್ಲ. ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದೇರ್ ವಾಸ್ ಎ ಗುಡ್ ಆಫರ್, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನ ಕೊಡುವಾಗಲೂ ಈ ವಾಸ್ ಸೋ ಕಾನ್ಫಿಡೆಂಟ್ ದಟ್ ಈ ವಾಸ್ ನಾಟ್ ಗ್ರೀಡಿ. ಈ ವಾಸ್ ಟೆಲ್ಲಿಂಗ್ ಒಂದು ವಿಷಯ ಹೇಳೋದು ತುಂಬಾ ಚೆನ್ನಾಗಿತ್ತು. ಸರ್ ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದೀನಿ ಸರ್, that has to be respected in terms of value ಅಂತ ಹೇಳಿದ್ರು. that has to be respected in terms of money ಅಂತ ಹೇಳಿದ್ರು. ನಾನು ಇಷ್ಟ ಆಯ್ತು ನನಗೆ. he didn't give. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳುವಾಗ ಸರ್ ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ. ಇಟ್ ಇಸ್ ನಾಟ್ ದಟ್ ನಾನೇನೋ ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡೋದಕ್ಕಿಂತ ಮಾತಾಡ್ತಾ ಇಲ್ಲ. ತುಂಬಾ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನ್ ಖರ್ಚು ಮಾಡಬೇಕು, ಅದಕ್ಕೆ ಒಂದು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇಷ್ಟೇ ಖರ್ಚು ಮಾಡ್ಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಪರ್ಸನಲ್ ಇದು. ದಿಸ್ ಇಸ್ ಮೈ ತುಂಬಾ ಎಮೋಷನಲ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು. ಐನೋ ನನಗೊಂದು ತುಂಬಾ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯ್ತು. ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನ ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಹಿಮ್. ಕೀಪ್ ಅವೇ ದ ಫ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನ ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು OTT ಗಿಟಿ ಅವ್ರಿಗೊಂದು ವ್ಯಾಪಾರ ಮಾಡಿ ಏನೋ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನೆಸ್ಡೇ ಒರೈನ್ ಮಾಲ್ ಅಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಮಲಯಾಳಂ ಅಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್. ಬಟ್ ಆ ತರ ಈಗ ಒಂದು ಸಿನಿಮಾ ಬರಕ್ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಅಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬಾ ಡೆಪ್ತ್ ಆಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಇಂಟೆನ್ಸ್ ಆಗಿ ಅದನ್ನ ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ಬಿ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟ್ ಅಲ್ಲಿ ಆಗಲು ಇಷ್ಟಪಡ್ತಾ ಇದ್ರಿ. ಒಂದ್ ಸೆಕೆಂಡ್ ಸರ್. 5 ಸಿನಿಮಾ ಇದೆ, 5-6 ಸಿನಿಮಾ ರಿಲೀಸ್ ಆಗಿದೆ. ಹೌದು. ನೀವು ಹೇಗೆ ಪ್ಲಾನ್ ಮಾಡಿದ್ರಾ? ಎಷ್ಟು ಥಿಯೇಟರ್ ಬರ್ತಾರೆ? ಚಂದನ್ ಫಿಲ್ಮ್ಸ್ ಇಂದ ರಿಲೀಸ್ ಮಾಡ್ತಾ ಇದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್. ಒಂದು 10 days ಮುಂಚೆನೆ ನಾವು ಡಿಸೈಡ್ ಮಾಡಿ 20th ರಿಲೀಸ್ ಮಾಡಬೇಕಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್. ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ, ಶೋಡೇ ಬೇಡ ನಮಗೆ ಅಂತಾನೆ ಹೇಳಿದೀನಿ ನಾನು. ಕೂತ್ಕೊಂಡು ಮೊನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಫೋನ್ ಮಾಡಬೇಡಿ ಅನ್ನೋದನ್ನ ಹೇಳಿದೀವಿ.
So we are concentrating more on Kannada, but also we are concentrating more on Hubli, Dharwad, Belgaum, ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅಂಡ್ ವಿದಿನ್ 10 days ಅಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದೀವಿ. We are working on a project. ತುಂಬಾ ದಿವಸದ ಆಲ್ಮೋಸ್ಟ್ ಒಂದು 6 months ಇಂದ ಕೆಲಸ ಮಾಡ್ತಾ ಇದೀವಿ. ನಿಜ ಹೇಳ್ತೀನಿ, the way she is putting effort to bring out that project ಅನ್ಬಿಲಿಯಬಲ್. ನಾನು ಅದನ್ನ ಮಾತಾಡಕ್ಕೆ ಆಗಲ್ಲ, ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ ಟೈಮ್ ಚೆನ್ನಾಗಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್. ಆ ತರ ಆಗ್ಬೋದು. ಆ ತರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್. ಅಂಡ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್. ನಾನು ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಎನಿ ಅದರ್ ಕ್ವೆಶನ್ಸ್?